ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಹನುಮ ಜಯಂತಿ ಎಂದರೆ ಹನುಮಂತನು ಹುಟ್ಟಿದ ದಿನ, ಚಿತ್ತ ಪೂರ್ಣಿಮೆ, ಚೈತ್ರ ಮಾಸದ ಹುಣ್ಣಿಮೆಯ ದಿನ. ಇಂದಿನ ದಿನ ನಾವು ಹನುಮಂತನಿಂದ ಕಲಿಯೋಣ ಎಂಬ ಲೇಖನವನ್ನು ಜನತಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಲೇಖಕರು ಡಾಕ್ಟರ್ ರೂಪಶ್ರೀ ಶಶಿಕಾಂತ್. ಈಗ ನಾನು ಈ ಲೇಖನವನ್ನು ಓದುತ್ತಿದ್ದೇನೆ. ರಾಮಾಯಣದಲ್ಲಿ ನಾವು ಎರಡು ಪಾತ್ರಗಳನ್ನು ನೋಡುತ್ತೇವೆ. ಒಂದು ರಾವಣನ ಪಾತ್ರ. ಅತ್ಯುನ್ನತ ಬ್ರಾಹ್ಮಣ ವಂಶದಲ್ಲಿ ಬ್ರಹ್ಮಜ್ಞಾನಕ್ಕೆ ಬೇಕಾದ ಎಲ್ಲ ಸಾಧನೆಗಳನ್ನು ಮಾಡಿಕೊಂಡು ಪರಶಿವನಿಗೆ ತನ್ನ ಶಿರಸ್ಸನ್ನೇ ಕೊಟ್ಟು ತಪಸ್ಸನ್ನು ಮಾಡಿ ಕೈಲಾಸ ಪರ್ವತವನ್ನೇ ಎತ್ತಿದಂತಹ ಭಕ್ತ ಹೇಗೆ ಅಧಃಪತನದಿಂದ ತನ್ನ ಸರ್ವಸ್ವವನ್ನು ಕಳೆದುಕೊಂಡ ಎಂಬುದು ಒಂದಾದರೆ, ವಾನರರಾಗಿ ಹುಟ್ಟಿ ತನ್ನ ಭಕ್ತಿ, ಶ್ರದ್ಧೆ ಮತ್ತು ದಾಸತ್ವದಿಂದ ನಿರಂತರ ನಾಮಜಪದಿಂದ ಉನ್ನತವಾದ ಸಾಧನೆಯನ್ನು ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರನಾಗಿ ಮುಂದೆ ಬ್ರಹ್ಮನೇ ಆಗುವಂತಹ ಅನುಗ್ರಹವನ್ನು ಪಡೆದ ಹನುಮಂತ. ನಾವು ಯಾರಂತೆ ಆಗಬೇಕು ಎಂಬುದು ನಮಗೆ ಬಿಟ್ಟಿದ್ದು. ಯಾರನ್ನು ನಾವು ಗುರುವಾಗಿ ಸ್ವೀಕರಿಸಬೇಕು, ಯಾರ ಹಾಗೆ ಬಾಳಬೇಕು, ಇದನ್ನು ತೋರಿಸಲೆಂದೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿದ್ದಾರೆ. ವಾಯುಪುತ್ರನಾದ ಹನುಮಂತನು ವಾಯುದೇವರ ಅವತಾರವೂ ಹೌದು. ಆದ್ದರಿಂದ ಅತ್ಯಂತ ಬಲಶಾಲಿ, ಅತ್ಯಂತ ಶಕ್ತಿಶಾಲಿ. ತನ್ನ ಉಸಿರುಸಿರಿನಲ್ಲೂ ನಿರಂತರವಾಗಿ ರಾಮ ಸ್ಮರಣೆಯನ್ನು ಮಾಡುತ್ತಿದ್ದ ಅವನು ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಿದ್ದ. ವಾಲಿ ಮತ್ತು ಸುಗ್ರೀವರು ಪ್ರೀತಿಯ ಅಣ್ಣ ತಮ್ಮಂದಿರಾಗಿದ್ದರು. ಆದರೆ ಒಂದು ದೈತ್ಯನನ್ನು ಸಂಹಾರ ಮಾಡಿದ ನಂತರ ವಾಲಿಯಲ್ಲಿ ಆ ದೈತ್ಯನ ಕೆಟ್ಟ ಗುಣಗಳು ಸೇರಿ ತಮ್ಮನ ಹೆಂಡತಿಯನ್ನು ಬಂಧಿ ಮಾಡಿಕೊಂಡು ತಮ್ಮನನ್ನು ಊರಿಂದ ಓಡಿಸಿದ್ದನು. ಕಾದಾಡುವಾಗ ತನ್ನ ಎದುರಾಳಿಯ ಅರ್ಧ ಬಲ ತನಗೆ ಬರುವ ವರ ವಾಲಿಗೆ ಇತ್ತು. ಈ ಸಂದರ್ಭದಲ್ಲಿ ಸುಗ್ರೀವನು ಧರ್ಮದ ಮಾರ್ಗದಲ್ಲಿದ್ದಾನೆ ಎಂದು ತಿಳಿದ ಹನುಮ ಅವನಿಗೆ ಜೊತೆಯಾಗಿ ನಿಂತ. ಮುಂದೆ ರಾಮಲಕ್ಷ್ಮಣರು ಅವರು ಅಡಗಿದ್ದ ಋಷ್ಯಮೂಕ ಪರ್ವತದ ಬಳಿ ಬಂದಾಗ ರಾಮನು ಅವನು ಕೊರಳಲ್ಲಿದ್ದ ಹಾರವನ್ನು ಹೊಗಳಿದ. ಇವನೇ ನನ್ನ ಸ್ವಾಮಿ ಎಂಬ ಜ್ಞಾನೋದಯವಾಗಿ ಅಂದಿನಿಂದ ಸದಾ ರಾಮ ಸೇವೆಗೆ ಸಿದ್ಧನಾಗಿ ನಿಲ್ಲುತ್ತಿದ್ದ ಹನುಮ. ಈ ಚರ್ಯೆಯಿಂದ ನಮಗೂ ನಿಮ್ಮ ಸ್ವಾಮಿ ಯಾರು? ಆ ಭಗವಂತ. ಅವನ ಸೇವೆಯಲ್ಲಿ ನೀವು ನಿರತರಾಗಿರಿ, ಅವನಂತೆ ನೀವು ಬಾಳಿ ಎಂಬ ಪಾಠವನ್ನು ಹೇಳುತ್ತಾನೆ. ರಾಮ ಯಾವ ಮಾರ್ಗದಲ್ಲಿ ನಡೆಯುತ್ತಾನೋ ಹಾಗೆಯೇ ನಾವು ಕೂಡ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎಂದಿದ್ದಾನೆ. ರಾಮಾಯಣದಲ್ಲಿ ರಾಮನು ಹನುಮನಿಗೆ ಒಂದು ವಿಶೇಷ ಸ್ಥಾನವನ್ನು ನೀಡುವುದನ್ನು ನಾವು ಗಮನಿಸಬಹುದು. ತನ್ನ ಮುದ್ರಿಕೆಯುಂಗುರವನ್ನು ಯಾರಿಗೂ ಕೊಡದೆ ಹನುಮನಿಗೆ ಕೊಟ್ಟ. ಎಂದರೆ ಹನುಮನಿಂದಲೇ ಈ ಕೆಲಸ ಆಗುವುದು ಎಂದು ಅವನಿಗೆ ಇದ್ದ ಭರವಸೆ. ಇದಕ್ಕೆ ಕಾರಣ ಹನುಮಂತನ ಕರ್ತವ್ಯ ನಿಷ್ಠೆ. ಸಮುದ್ರ ಹಾರುವಾಗ ಮೈನಾಕ ಪರ್ವತ ಬಂದು ತನ್ನ ಮೇಲೆ ವಿಶ್ರಾಂತಿ ಪಡೆದು ಮುಂದೆ ಹೋಗು ಎಂದು ಹೇಳಿದರೂ ಅವನು ನಿಲ್ಲಲಿಲ್ಲ. ಸ್ವಾಮಿ ಕಾರ್ಯ ಮುಗಿದ ನಂತರ ಊಟ, ವಿಶ್ರಾಂತಿ ಎಲ್ಲ ಎಂಬ ನಿಲುವು ಆಂಜನೇಯನದು. ಆದ್ದರಿಂದಲೇ ಅವನು ಹಿಡಿದ ಕಾರ್ಯವನ್ನು ಸಾಧಿಸಿಯೇ ಸಾಧಿಸುತ್ತಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಹಿಡಿದಂತಹ ಕಾರ್ಯ ಪೂರ್ಣವಾಗುವವರೆಗೂ ವಿಶ್ರಮಿಸುವುದಿಲ್ಲ ಎಂದು ಕೆಲಸ ಮಾಡಿದರೆ ಗುರಿ ಮುಟ್ಟುವುದರಲ್ಲಿ ಸಂಶಯವೇ ಇಲ್ಲ. ಮುಖ್ಯವಾಗಿ ಸಾಧನೆಯ ಮಾರ್ಗದಲ್ಲಿರುವ ಎಲ್ಲರೂ ಇದನ್ನು ಅನುಸರಿಸಲೇಬೇಕು. ಇದು ಸರ್ವಕಾಲಕ್ಕೂ ಸತ್ಯ. ಹನುಮನು ವಿಭೀಷಣನು ಒಳ್ಳೆಯವನು ಎಂದು ಹೇಳಿದಾಗ ರಾಮನು ವಿಭೀಷಣನನ್ನು ತನ್ನ ಪಂಗಡಕ್ಕೆ ಸೇರಿಸಿಕೊಂಡ. ಹನುಮಂತನು ಕೂಲಂಕುಷವಾಗಿ ಪರೀಕ್ಷಿಸಿ ಮಾತನಾಡುತ್ತಾನೆ ಎಂದು ರಾಮನಿಗೆ ನಂಬಿಕೆ. ನಾವು ಕೂಡ ಯಾರ ಬಗ್ಗೆಯಾಗಲಿ, ಯಾವ ವಿಷಯದ ಬಗ್ಗೆಯಾಗಲಿ ಮಾತನಾಡುವ ಮುಂಚೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡಬೇಕು. ಮಾತು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡುವ ಮುಂಚೆ ಯೋಚನೆ ಮಾಡಬೇಕು. ಹನುಮಂತ ಮತ್ತು ಅವನ ದೇವ ರಾಮ ಇಬ್ಬರು ಕೂಡ ಮಿತಭಾಷಿಗಳು ಮತ್ತು ಹಿತಭಾಷಿಗಳು. ಯಾರ ಮನಸ್ಸಿಗೂ ನೋವು ಕೊಡದಂತಹ ಮಾತು ಮಾಣಿಕ್ಯಕ್ಕೂ ಹೆಚ್ಚು ಬೆಲೆ ಬಾಳುತ್ತದೆ. ನಮ್ಮ ನಾಲಿಗೆಯನ್ನೇ ನಾವು ಚಾವಟಿಯಂತೆ ಉಪಯೋಗಿಸಿ ಬೇರೆಯವರಿಗೆ ಮಾನಸಿಕ ನೋವನ್ನು ಕೊಡಬಹುದು. ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಬಾಳಬಾರದು ಎಂದು ಹನುಮಂತ ನಮಗೆ ತೋರಿಸಿಕೊಟ್ಟಿದ್ದಾನೆ.
ನಾವು ಎಷ್ಟೇ ಸಾಧನೆ ಮಾಡಿರಲಿ, ಸಮುದ್ರವನ್ನೇ ಹಾರಿರಲಿ, ಅಶೋಕವನವನ್ನೆಲ್ಲ ಧ್ವಂಸ ಮಾಡಿ ಅಕ್ಷಯ ಕುಮಾರನನ್ನು ಸಂಹರಿಸಿದ್ದರೂ ಕೂಡ ರಾವಣ ನೀನು ಯಾರು ಎಂದು ಕೇಳಿದಾಗ ದಾಸೋಹಂ ಕೋಸಲೇಂದ್ರಸ್ಯ ಎಂದರೆ ನಾನು ರಾಮನ ದೂತ ಎಂದು ಹೇಳಿಕೊಳ್ಳುತ್ತಾನೆ. ನಾನು ರಾಮನ ದಾಸ ಎಂದು ಹೇಳಿಕೊಳ್ಳುವುದರಲ್ಲೇ ಹೆಮ್ಮೆ ಪಡುತ್ತಾನೆ. ನಾವು ಅಹಂಕಾರ ಶೂನ್ಯರಾದಾಗ ಮಾತ್ರ ಎತ್ತರಕ್ಕೆ ಬೆಳೆಯಲು ಸಾಧ್ಯ. ಅಹಂಕಾರ ಎಂಬ ಒಂದು ಕೆಟ್ಟ ಗುಣ ನಮ್ಮ ಎಲ್ಲ ಸಾಧನೆಗೂ ಬೆಲೆ ಇಲ್ಲದಂತೆ ಮಾಡಿಬಿಡುತ್ತದೆ. ಹನುಮನಿಂದ ನಾವು ಕಲಿಯಬೇಕಾದ ಅತ್ಯಂತ ಮುಖ್ಯ ಗುಣ ಇದೆ. ಎಲ್ಲವೂ ಮಾಡುತ್ತಿರುವುದು ಆ ಪರಮಾತ್ಮನೇ, ನಾನು ಅವನ ದಾಸ ಎಂಬ ಮನೋಭಾವ ನಮ್ಮೊಳಗೆ ಬೆಳೆದರೆ ನಾವು ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡುತ್ತೇವೆ. ತಾರ್ಕಿಕವಾಗಿ ಯೋಚಿಸಿದರೆ ಯಾವುದು ನಮ್ಮ ಕೈಯಲ್ಲಿದೆ? ಉಸಿರೇ ಎನ್ನಳವಲ್ಲ, ಎಲ್ಲ ನಿನ್ನೊಳಗೋ ಎಂದು ಕನಕದಾಸರು ಹಾಡಿದ್ದಾರೆ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಎಂಬುದು ದಾಸವಾಣಿ. ನಮ್ಮ ಇರುವಿಕೆ ಎಷ್ಟು ದಿನ ಎಂಬುದೇ ನಮಗೆ ತಿಳಿದಿಲ್ಲ. ಏಕೆ ಅಹಂಕಾರ? ಹನುಮ ತಿಳಿಸಿರುವ ಹಾಗೆ ಬಾಳೋಣ ಅಲ್ಲವೇ? ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿಯ ಮಾರ್ಗವನ್ನು ಹನುಮಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ಸುಲಭವಾದ ರಾಮನಾಮ ಜಪ ಯಜ್ಞವನ್ನು ಮಾಡಲು ಹೇಳಿದ್ದಾನೆ. ಶ್ರೇಷ್ಠ ಗುರುಗಳು ತಾವು ಮಾತಾಡುವುದಿಲ್ಲ, ತಮ್ಮಂತೆ ನಡೆಯಲು ತಿಳಿಸುತ್ತಾರೆ. ಸಂತೋಷದಿಂದ ರಾಮನಾಮ ಹಾಡುತ್ತಾ ಕುಡಿಯುವ ಹನುಮಂತನು ನೀವೂ ಹೀಗೆ ಮಾಡಿ ನಿಮಗೂ ರಾಮ ಒಲಿಯುತ್ತಾನೆ ಎಂದು ತೋರಿಸುತ್ತಿದ್ದಾನೆ. ಯಾವಾಗಲೂ ಕೈ ಮುಗಿದು ರಾಮನ ಮುಂದೆ ಬಾಗಿ ನಿಂತಿರುತ್ತಾನೆ. ನಮಗೂ ಭಗವಂತನ ಮುಂದೆ ನಾವು ಬಾಗಬೇಕು, ಕೈ ಮುಗಿಯಬೇಕು, ಶರಣಾಗಬೇಕು ಎಂದು ತಿಳಿಸುತ್ತಾನೆ. ರಾಮನ ಪಾದದ ಬಳಿ ತನ್ನ ಸ್ಥಾನವನ್ನು ಮಾಡಿಕೊಂಡು ಭಗವಂತನ ಪಾದವನ್ನು ಹಿಡಿಯಿರಿ, ಅದೇ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡುತ್ತದೆ ಎಂದು ಹೇಳುತ್ತಾನೆ. ಹೀಗೆ ತನ್ನ ಒಂದೊಂದು ಚರ್ಯೆಯಿಂದ ಗುಣದಿಂದ ನಮಗೆ ಪಾಠ ಹೇಳುತ್ತಿರುವ ಸದ್ಗುರುವಾದ ನೆನೆದವರ ಭಯ, ಆತಂಕ, ಕಷ್ಟ ಎಲ್ಲವನ್ನು ಪರಿಹರಿಸುವ, ಎಲ್ಲರೊಳಗೂ ಉಸಿರಾಡಿಸುತ್ತಾ ಅದರ ಜೊತೆಗೆ ರಾಮನಾಮಸ್ಮರಣೆ ಮಾಡುತ್ತಿರುವ ಆ ಹನುಮಂತನು ಭುವಿಗೆ ಬಂದ ದಿನವಾದ ಚಿತ್ತಾ ಪೌರ್ಣಿಮೆಯಾದ ಇಂದು ಅವನ ಗುಣಚಿಂತನೆ ಮಾಡಿ ಕೆಲವು ಗುಣಗಳನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಎಂದು ಪ್ರಾರ್ಥಿಸುತ್ತೇನೆ. ಕೇಳಿದವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ರೂಪಶ್ರೀ ಶಶಿಕಾಂತ್, ದಾವಣಗೆರೆ. ಧನ್ಯವಾದಗಳು.